ಜೈಲಿಗೆ ಹೋಗಿದ್ಲಲ್ಲ ನನ್ನ ಮಗಳು, ಇನ್ನೂ ಬಂದ್ಲೋ ಬರ್ಲಿಲ್ವೋ ನಾ ಕಾಣೆ. ಸುಮಿ, 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 ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು ಅವಳು ನನ್ನ ಮಗಳೇ ತಾನೇ. ಒಂಥರ ಎತ್ಕೊಳ್ಳು ಸುಮ್ಕೆನೇ ಇರಕ್ಕಿಲ್ಲ. ಅವ್ರು ನಮ್ಮ ಮೇಲೆ ಕುತ್ತಿಗೆ ಮೇಲೆ ಕಾಲಿಕ್ಕಿ ಏನು ಮಾಡಿದ್ರು ಎತ್ಕೊಳ್ಳು ಅನ್ನೋದೊಂದು ಇರುತ್ತಲ್ಲ. ಎಲ್ಲೋ ಒಂತಾಗ ಸುಖವಾಗವಳೆ ಅಂದರೆ ಮನ್ಸಿಗೆ ನಮಗೂ ಸಮಾಧಾನ ಆಯ್ತದೆ. ಬುಡಪ್ಪ ಎಲ್ಲೋ ಒಂತಾಗ ಸುಖವಾಗವಳೆ ಮಗಳು ಅಂತ ಹೇಳ್ಬಿಟ್ಟು, ಇಲ್ಲ ಎಲ್ಲೋ ಒಂತಾಗ ಜೀವಂತವಾಗವಳೆ ಅಂದ್ರೂ ಸಮಾಧಾನ ಆಯ್ತದೆ. ಹಿಂಗೆಲ್ಲನೂ ಜೈಲಿಗೆ ಹೋಗವಳೆ ಅದು ಇದು ಅಂದರೆ ಊಟನೇ ಸೇರ್ತಿಲ್ಲ ನಂಗಂತೂ. ಏನು ಮಾಡ್ಕೊತಾಳೆ ಈ ಮನೆಯಾಳಿ. ಸುಮಿ, ಸುಮಿ, ಓಯ್ ಸುಮಿ, ಎಲ್ಲೋದೆ ಬಂದೇನೆ? ಏನಕ್ಕ ಮಗಳು ನೋಡಿಕೊಂಬಂದೆ? ಓ ಸುಮಿ ಅವಳೇನೋ ಬಂದ್ಲೇನೋ ಜೈಲಿಗೆ ಹೋಗಿದ್ದಲ್ಲ, ಬಂದ್ಗಿದ್ಲೇನೋ ಮಾತಾಡ್ಸ್ಕೊಂಡು ಹೋಗೋ ನೀ ಅಂತ ಹೇಳ್ಬಿಟ್ಟು ಬಂದೆ. ಯಾಕಕ್ಕ ಇಸ್ಸೆ ಗೊತ್ತಾಗ್ಲಿಲ್ವೇನೋ? ಅಯ್ಯೋ ಕಳ್ತನಂತೆ ದೊಡ್ಡ ದೊಡ್ಡ ಲಕ್ಷ ಕಳ್ತನಂತೆ ಮಾಡ್ರದು. ನಿನ್ನ ಮೊಮ್ಮಗನೂ ಹಂಗೆ ಮಮ್ತಿಯೋಳಿ ಅವ್ರೆಲ್ಲರೂ. ಅದಕ್ಕೆ ನೀ ಪೊಲೀಸ್ನವರು ಜುಟ್ಟು ಹಿಡ್ಕೊಂಡು ಹೊಡೆದು ಎಳ್ಕೊಂಡು ಹೋಗಿರೋದು ಕಣಕ್ಕ. ಅದ್ರಿದ್ರ ಮುಂಟೆಗೆ ನನ್ನ ಮಗಳಿಗೆ ಹೇಳ್ತೀನಿ, ಬ್ಯಾಡ್ವೆ 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 ಕೊಂತಿ ಕೆಲಸ ಬಿಟ್ಬಿಡಿ ಅಂದರೆ ಅದೇನೋ ಹೇಳ್ತಾರಲ್ಲ, ಕಿತ್ತೋದ್ಲ ಹುಡುಗಿ ಎಷ್ಟು ಹೇಳಿದ್ರು ಕಲ್ತಿದ್ ಬಿಡೆ ಕಳ್ಮುಂಡೆ ಅಂದರೆ ಮದ್ಗಲ್ದಾಗ ಬುಟ್ಟು ಮಣ್ಣು ಕಣ್ಲೆ ಅಂದ್ಲಂತೆ. ಹಂಗಾಯ್ತು ಕತೆ. ಬುಡೆ ಬುಡೆ ಅಂದರೆ ಬುಡಂಗೇ ಇಲ್ಲ ಅವಳಂತೂ. ಅಯ್ಯೋ ಏನು ಮಾಡೋದಮ್ಮ, ಒಟ್ಟುರಿತದೆ ಎತ್ಕೊಳ್ಳು. ಒಟ್ಟುರಿಯಕ್ಕಿಲ್ವೇ ಹೇಳು, ಒಟ್ಟೆಲ್ಲ ಉರಿದು ಹೋಯ್ತದೆ ನನಗಂತೂ. ಏನು ಮಾಡನಿ ಅನ್ನಿಸ್ತದೆ ನನಗಂತೂ. ಅಯ್ಯೋ ಯಾಕ ತಿಂದಿದ್ದು ಕೂಳು ಮೈಗದುತ್ತಿಲ್ಲ ನನಗಂತೂ. ಅಯ್ಯೋ ಏನಾಗವಳು ಅಲ್ಲಿ ಅಂತ ಹೇಳಿ ಮೊದಲೇ ಪೆದ್ ಮುಂಡೆ ಇದ್ದಂಗೆ ಅವಳು ಏನೂ ಗೊತ್ತಾಗಕ್ಕಿಲ್ಲ. ಏನು ಮಾಡನಿ ಅರ್ಥವೇ ಆಯ್ತಿಲ್ಲ ನಂಗಂತೂ. ಮೊದಲು ಹೋಗ್ಬಿಟ್ಟು ಕರ್ಕೊಂಡನ ಬರಬೇಕು. ಅಲ್ಲ ಪೊಲೀಸರನ್ನ ಬಿಟ್ಟು ಕಳಿಸ್ತಾರ ಇಲ್ವ ನಾ ಕಾಣೆ. ಆದರೆ ಒಂದು ಪ್ರಯತ್ನನ ಮಾಡಬೇಕಲ್ಲ. ನಮ್ಮ ಅಳಿಮಯ್ಯ ಯಾರು ಅಂದರೆ ತಲೆಗಾಕತ್ತವ್ರೋ ಇಲ್ವೋ. ಇಲ್ಲ ಕಣಕ್ಕ, ನಿಮ್ಮ ಒಳಿಮಯ್ಯ ಏನೋ ತಾಲು ಕೆಡ್ಸ್ಕೊಳಂಗೆ ಕಾಣೆ. ಮೊದಲೇ ಬೋಲಿ ಹಿಂಸೆ ಕೊಟ್ಬಿಟ್ಟಿದ್ದಲ್ಲ ನಿನ್ನ ಮಗಳು ನೊಳಿಯಂಗೆ. ಅವನೇನು ತಾಲು ಕೆಡ್ಸ್ಕೊಳಂಗೆ ಏನೇ ಕಾಣೆ ಬಿಟ್ಟಾಕು. ನನಗನ್ನಿಸ್ದಂಗೆ ಬುಡ್ಸ್ಕೊಂಬಿಟ್ಟು ಬರೋದು ನಾ ಕಾಣೆ. ಯಾರು ಜೈಲ್ ತಕ ಹೋಗಿಲ್ವಂತೆ ನೋಡ್ಕೊಂಬಿಟ್ಟು ಬರೋಕ್ಕೆ ನನ್ನ ಮಗ ಹೇಳ್ತಿದ್ದಂಗೆ ಒಂದು ನರ ಪಿಳ್ಳೆನೂ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಲ್ವಂತೆ ಹೋಗಿ ನೋಡ್ಕೊಂಬಿಟ್ಟು ಬರೋ ಕಣಕ್ಕ. ಅಯ್ಯೋ ಶಿವನೇ, ಒಬ್ರು ನೋಡ್ಕೊಂಬಿಟ್ಟು ಬರೋಕೆ ಹೋಗಿಲ್ಲ, ಹಂಗೆ ಬಿದ್ದವ್ರಂತೆ. ಬುಡಕ್ಕ ನಿನಗೇನು ಕಿಡ್ನಿ ಮರಕ್ಕೆ ನೀ ಸ್ಕೆಚ್ ಹಾಕಿದ್ದೋಳಲ್ವೇ, ಅವಳ ಬಗ್ಗೆ ನೀನೇ ತಲೆ ಕೆಡ್ಸ್ಕೊಂಡಿಯೇ? ಏನೇ ಆದ್ರೂ ಮಗಳಲ್ವೇನಕ್ಕ ಮಗಳು. ಮುದ್ದಾಗ ಸಾಕ್ಬಿಟ್ಟೆ ಇಬ್ರು ಗಂಡು ಮಕ್ಕಳು, ಆಮೇಲೆ ಹೆಣ್ಮಗ ಹುಡ್ತಲ್ಲ, ಏನೋ ಎಳೆ ಮಗ ಅಂತ ಸಂದಾಗ ಸಾಕ್ಬಿಟ್ಟೆ. ಅಕ್ಕ ಒಂಥರ ಹೊಟ್ಟೆಲ್ಲ ಉರಿತದ ಕಣಕ್ಕ. ಅದು ಏನೋ ಗೊತ್ತಿಲ್ಲ, ಅವ್ರು ಎಷ್ಟು ಎಪ್ ಮಾಡಿದ್ರು ಮಕ್ಕಳೇ ಅಲ್ವೇನಕ್ಕ. ನಮ್ಮ ತಲೆ ಮೇಲೆ ಕಾಲಿಕ್ಕಿದ್ರು ಮಕ್ಕಳೇನೇನಿಯ ಒಂಥರ ಹೊಟ್ಟುರಿತದೆ. ಆದ್ರೆ ನನ್ನ ಮಗಳು ಇವಳು ಪೋಟ್ವೆಂಟಿ ಮಾಡೇನಿರ ಅವಳಿಗೆ ಸರಿಯಾಗಿ. ಸರಿ ಬಿಡಕ್ಕ, ಹೋಗಿ ನಾನು ಒಂದು ಹೆಜ್ಜೆ ನೋಡ್ಕೊಂಬಿಟ್ಟು ಬರ್ತೀನಿ. ಹೋಗಿ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬಾ. ಧೈರ್ಯ ನನ್ನ ಬರ್ತದೆ ನಿನ್ನ ಮಗಳಿಗೆ ಏನೋ ಒಂದು ಹೇಳ್ಬಿಟ್ಟು ಬಾ. ಹಿಂಗೆ ಇಟ್ಕೊಳಮಿ ಪರಿಸ್ಥಿತಿ ಅಂತ ಇವಳು ಅರ್ಥನ ಮಾಡ್ಕೊಂಡ್ಲಿ ಬುಟ್ಟನ ಬಿಡ್ಲಿ ಕಣಕ. ಇಲ್ಲಾಂದ್ರೆ ನಿಜವಾಗೂ ಹೇಳ್ತೀನಿ, ಬದ್ಲಾಗಕ್ಕಿಲ್ಲ ಕಣಕ ನಿನ್ನ ಮಗಳು. ಹೇಳ್ಬಿಟ್ಟು ಬುದ್ಧಿಯ ಹೇಳ್ಬಿಟ್ಟು ಬಾ ನಡಿ ಹೋಗಿ. ಸರಿನಕ್ಕ, ಇವರಿಂದ ನಂಗೆ ನೆಮ್ಮದಿ ಇಲ್ಲ. ಹೆಂಗೋ ಇಬ್ರು ಗಂಡು ಮಕ್ಕಳು ಹೆಂಗೋ ಸೆಟ್ಲಾದ್ರತ್ತಾಗೆ. ಈ ಬೊಡ್ಡಿ ಲೌಡಿ ಇವಳಂತೂ ಸೆಟ್ಲಾಗಂಗೆ ನನ್ನ ಕಾಣೆ. ಅವತ್ತಿಂದನೂ ಏತಿ ಅಂದರೆ ಪ್ರೀತಿ ಅಂತಾನೆ ನೀ ಅನ್ನೋದು ಇಬ್ರು ಲೌಡಿ ಬೊಡ್ಡಿ. ಏನು ಮಾಡನಿ ಅವಳು. ಹೋಗಿ ನೀನೇನೋ ಪೊಲೀಸರ ತಕ್ಕ ಕೇಳ್ಕೊಂಡು ಬಾ ಹೋಗು. ಸರಿ ಕಣಕ್ಕ, ನಾನು ಆಳ್ತೀನಿ. ಸರಿ ಸರಿ ಮೇಡಮರೇ. ಸಾ 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 ಹಾ ಹೇಳಿ, ಏನಾಗಬೇಕಿತ್ತು? ನಾನು ನನ್ನ ಮಗಳನ್ನ ನನ್ನ ಮೊಮ್ಮಗನ ನೋಡಕ್ಕೆ ಅಂತ ಬಂದೆ. ಅದೇ ಸುಮಿ ನನ್ನ ಮಗಳು. ಓ, ಆ ಕಳ್ತನದ ಕೇಸು? ಊಸ ಏನೋ ತಿಳಿದಂಗೆ ತಪ್ಪು ಮಾಡ್ಬಿಟ್ಟವ್ರೆ ನನ್ನ ಮಗಳು ಮೊಮ್ಮಗನೇ ಹೊಟ್ಟೆಲ್ಲ ಉರಿತದೆ ನೋಡ್ತಿದ್ರೆ ಇಂಥ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿರಲ್ಲ ಮಾಡ್ಬಿಟ್ಟವ್ರೆ ಏನು ಮಾಡನಿ ಹೆಂಗವ್ರೆ ಒಂದ್ಕಿತ ನೋಡಕ್ ಬಿಡಿ ಇಷ್ಟು ದಿನದಿಂದ ಒಬ್ರು ನೋಡಕ್ ಬಂದಿಲ್ಲ ಅವ್ರ ಕಡೆಯವ್ರು ಯಾರನ್ನ ಬಂದಿದ್ರೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಇದ್ವಿ. ನೋಡಿ ಕೇಸ್ನ ಅವ್ರು ವಾಪಸ್ ತಗಂತಾರಂತೆ ಸೇಟುಜಿ ಅವರು. ಆದ್ರೆ ನೀವು ಎಷ್ಟು ದುಡ್ಡು ಹೋಗೈತೋ ಅಷ್ಟು ದುಡ್ಡನ್ನು ಕಟ್ಕೊಡ್ಬೇಕಂತೆ. ಎಷ್ಟು ಲಕ್ಷ ಹೋಗಿರ್ಬೋದು ಸ್ವಲ್ಪ ಜಾಸ್ತಿನೇ ಹೋಗೈತೆ ಅನಿಸುತ್ತೆ. ನನ್ನ ಪ್ರಕಾರ ಒಂದು 40-45 ಲಕ್ಷನ ಅವ್ರು ಹೇಳಿದವರು. 45 ಲಕ್ಷ ಅಂತ ಏನೋ ಮಾಡೋ 40 ಲಕ್ಷಕ್ಕೆ ಇದು ಮಾಡ್ಬೋದು. ಒಂದು 40 ಲಕ್ಷ ಅಂತ ಹೇಳ್ಬಿಟ್ಟು ಕಟ್ಕೊಟ್ಬಿಟ್ರೆ ಅವ್ರ ಕೇಸ್ನ ವಾಪಸ್ ತಗಂತಾರೆ. ಇಲ್ಲ ಅಂದ್ರೆ ಕೇಸ್ನ ವಾಪಸ್ ತಗೊಳ್ದಿದ್ದಂಗೆ ಮತ್ತೆ ಕೋರ್ಟು ಗೀಟು ಕಚೇರಿ ಅಂತ ಅಲಿಬೇಕಾಗ್ತದೆ. ಯವ್ವ 40-45 ಲಕ್ಷ ಅಂದ್ರೆ ಎಲ್ಲಿಂದ ತರನಿ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕೇಸ್ ಏನೋ ವಾಪಸ್ ತಗೊಳ ಮಾಡಿದಾಗ ನಾನು ನೋಡ್ತಾ ಇಲ್ಲಮ್ಮ. ನೋಡಿ, ನಿಮ್ಮವ್ರಿಗೆಲ್ಲ ಫೋನ್ ಮಾಡ್ಬಿಟ್ಟು ಹೇಳಿದೀವಿ, ಕೇಸ್ ವಾಪಸ್ ತಗಂತಾರೆ. ನಿಮ್ಮ ಕಡೆ ಯಾರಾದ್ರೂ ಇದ್ರೆ ಹೇಳಿ, ಬಂದ್ಬಿಟ್ಟು ಇಷ್ಟು ಅಮೌಂಟು ಅಂತ ಹೇಳ್ಬಿಟ್ಟು ಕಟ್ಕೊಟ್ರೆ ಕೇಸ್ ಎಲ್ಲ ವಾಪಸ್ ತಗಂತಾರೆ ಅಂತ ಹೇಳಿದೀವಿ. ಆದ್ರೂ ನಿಮ್ಮ ಕಡೆ ಯಾರು ಬರಲಿಲ್ಲ. ಸೇಟು ಅವ್ರ ಹತ್ರ ಮಾತಾಡ್ಬೇಕಷ್ಟೇನೆ. ಒಂದ್ಸಲ ಮಾತಾಡಿ ಇಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ಕಟ್ಬಿಟ್ರೆ ಅವ್ರು ಖಂಡಿತ ಕೇಸ್ ವಾಪಸ್ ತಗಂತಾರಂತೆ. ಅವ್ರಿಗೇನು ದುಡ್ಡು ಬೇಕಷ್ಟೇ ಹೋಗಿರೋದು. ಇದ್ರ ಮೇಲೆ ನಿಮ್ಮ ಇಷ್ಟ, ಹೆಂಗಾದ್ರೂ ಮಾಡಿ ನೀವು ದುಡ್ಡು ಅರೇಂಜ್ ಮಾಡ್ಬಿಟ್ಟು ಬಿಡಿಸ್ಕೊಂಡು ಹೋಗ್ತೀನಿ ಅಂದ್ರೆ ಬಿಡಿಸ್ಕೊಂಡು ಹೋಗ್ಬೋದು. ನೋಡಿ ಉಳಿದಿರೋ ಹೆಂಗನ ಮಾಡ್ಕೊಳ್ಳಿ. ನನ್ನ ಮಗಳು ಮೊಮ್ಮಗ ಇಬ್ರು ಈಚೆ ಕಡೆಗೆ ಬಂದ್ರೆ ಸಾಕು ಅವ್ರಿಬ್ಬರನ್ನ ಬಿಡಿಸ್ಕೊಂಡು ಹೋಗಕ್ಕೆ ಏನಾರ ಹೇಳಿ ನಿಮ್ಮ ಮಗಳದೇನು ತಾಪತ್ರಯ ಇಲ್ಲ, ಸುಮ್ಮಂದಲ್ವಾ? ಅವ್ರದ್ದೇನು ತಾಪತ್ರಯ ಇಲ್ಲ ಕಣಮ್ಮ. ಅವ್ರದ್ದೇನು ಕೇಸ್ ಕಳ್ತನದ ಕೇಸಾಗೇನಿಲ್ಲ. ಅವ್ರದ್ದು ಕಳ್ಳಂಗೆ ಸಹಾಯ ಮಾಡೋರು ಅಂತ ಕರ್ಕೊಂಡು ಬಂದು ಹಾಕಿರೋದಷ್ಟೇ. ತುಂಬಾ ಬಾಯ್ ಮಾಡ್ತಾಳೆ ನಿಮ್ಮ ಮಗಳು. ಅದಕ್ಕೆ ಪೊಲೀಸರು ಸರಿಯಾಗಿ ಜಾಡ್ಸೋದು ಬಂದವ್ರು ಮೇಡಮ್ ಅವರು. ಇಲ್ಲಾಂದ್ರೆ ಮೇಡಮ್ ಅವರು ನೆನ್ನೆನೇ ಇಲ್ಲ ಇವತ್ತು ಬಿಟ್ಬಿಟ್ಟು ಕಳಿಸ್ಬಿಡ್ತಾ ಇದ್ರು. ಜಾಸ್ತಿ ದೌಲತ್ ಮಾಡೋದಕ್ಕೆ ಇಡ್ಸ್ಕೊಂಡವ್ರು. ಇನ್ನೂ ನಿಮ್ಮ ಮಗಳದೇನು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮೊಮ್ಮಗ ಅಂತ ಹೇಳಿದ್ರಲ್ಲ, ಅವ್ನು ಸ್ವಲ್ಪ ದುಡ್ಡು ಅರೇಂಜ್ ಮಾಡ್ಕೊಂಡು ಹೆಂಗೋ ಬಿಡಿಸ್ಕೊಂಡು ಹೋಗಿ ಸ್ವಲ್ಪ.
ಸರಿ ಸಾ, ಆಯ್ತು ಸಾ, ಹೆಂಗೋ ಅರೇಂಜ್ ಮಾಡ್ತೀವಿ ಸಾ. ಎಲ್ಲರೂ ಸೇರ್ಕೊಂಡು ಎಲ್ಲ ಒಸಿ 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 ದುಡ್ಡು ಹಾಕ್ಬಿಟ್ರೆ ಹೆಂಗೋ ಇದು ಮಾಡ್ಬೋದು ಸಾ. ಸಾ, ನನ್ನ ಮಗಳನ್ನ ನೋಡ್ಬೋದಾ ಸಾ? ಒಳಗಡೆ ಹೋಗ್ಬಿಟ್ಟು ನನ್ನ ಮಗಳನ್ನ ನನ್ನ ಮೊಮ್ಮಗನ್ನ ನೋಡ್ಬೋದಾ ಸಾ? ಹಾ ಹಾ, ಜಾಸ್ತಿ ಗೊತ್ತಿಲ್ಲ, ಓನ್ಲಿ 10 ಮಿನಿಟ್ಸ್ ಅಷ್ಟೇ, ಅಂದ್ರೆ 10 ನಿಮಿಷ ಅಷ್ಟೇ ನೋಡ್ಬೇಕು. ಅದ್ರ ಮೇಲೆ ನೀವು ಒಳಗಡೆ ಇರಂಗಿಲ್ಲ, ಬಂದ್ಬಿಡ್ಬೇಕು. ಆಯ್ತು ಸಾ, ಆಯ್ತು ಸಾ. ಮಗಳೇ, ಅಜ್ಜಿ. ಅಮ್ಮ, ಅಮ್ಮ, ನೋಡ್ದೇನಮ್ಮ ಹೆಂಗ್ ಹಿಡ್ಕೊಂಡು ಹೊಡೆದ್ಬಿಟ್ಟವ್ರ ನನ್ನ, ಹೆಂಗ್ ಹಿಡ್ಕೊಂಡು ಹೊಡೆದವ್ರು ನೋಡ್ದೇನಮ್ಮ. ಅಯ್ಯವ್ವ, ಅಮ್ಮ, ಬುಡಿಸ್ಕೊಂಡು ಹೋಗಮ್ಮ ನನ್ನ. ಅಯ್ಯೋ ಬೇವರ್ಸಿ, ನಿನ್ ಬಾಯಿಗೆ ಬೀಗ ಹಾಕೊಳ್ಳೋದು ಬಿಟ್ಬಿಟ್ಟು ನಾಕಕ್ಕೆ ಪೊಲೀಸರ ಮೇಲೆಲ್ಲ ಜಗಳಕ್ಕೆ ಹೋಯ್ತೀಯ ನೀನು? ನೀನೇನ್ ದೊಡ್ಡ ಪುಲಂದೇವಿ ಅನ್ಕೊಬಿಟ್ಟಿದೀಗ, ಸಿಕ್ದವ್ರ ಮೇಲೆಲ್ಲ ಜಗಳ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಕಿತ್ತೋದೊಳೆ. ಯಾರು ಹೋಗುತ್ತೆ ಮೆಟ್ನಾಗ ಹೊಡಿತಿಲ್ಲ ನಿಂಗೆ? ಹಾ, ನೀನ್ ಎಂತ ಲೋಡಿ, ನಿನ್ ಬದಲಾಗಿಲ್ಲ ಈ ಜನ್ಮದಾಗೆ ಅಂತ ನಿನಗೆ ಗೊತ್ತು. ಈಗ ತಾನೇ ವಾಕಂಗ್ ಹಂಗೆ ಹೇಳ್ಬಿಟ್ಟು ಬಂದೆ. ಅದೇನೋ ಕಲ್ತಿರೋದ್ ಬಿಡೆ ಕಳ್ಮುಂಡೆ ಅಂದ್ರೆ ಮದ್ಗಾಲ್ದಾಗ ಬಿಟ್ಕೊಂಡು ಮುನ್ನೊಯ್ಕಣ್ಲೆ ಅಂದ್ಲಂತೆ. ಅನ್ನಂಗೆ ನೀನು ಬಾಳು, ನೀನ್ ಬಿಡಕ್ಕಿಲ್ಲ ಅಂತ ನನಗೆ ಗೊತ್ತು. ಪೊಲೀಸರ್ ತಗ ನೋಡಿ ಹೆಂಗ್ ಒದೆ ತಿಂದಿದೀಯಾ. ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಅಜ್ಜಿ, ಬುಡಿಸ್ಕೊಂಡೋಗ ಅಜ್ಜಿ. ಅಯ್ಯ ಕಳ್ಳನ ಮಗನೇ, ಮೊಯ್ಬಾಕ್ಸ್ ಕೆಲಸ ಮಾಡ್ಲ ಬ್ಯಾವರ್ಸಿ ಅಂತ ಹೇಳಿದ್ರೆ ಇಲ್ಲ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಕ ಬೇವರ್ಸಿ ನನ್ನ ಮಗ ನೋಡು ಕುಂತವನಲ್ಲ, ಆ ಬೇವರ್ಸಿಯಿಂದ ಹೋಗ್ಬಿಟ್ಟು ಹಿಂಗ ಆಗ್ಬಿಟ್ಟ ನೀನು. ನೀನ್ ಎಂಡ್ರು ಕರಿತಿದ್ದು ತಾನೆ, ನೀನ್ ಎಂಡ್ರು ಕರೆದ್ಬಿಟ್ಟು ನಿನ್ನ ಮುಚ್ಕೊಂಡ್ ಬಾ 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 ಕೆಲ್ಸಕ್ಕೆ ಬಾ ಅಂತ ಹೇಳ್ಬಿಟ್ಟು ಕರಿತಿದ್ದು ತಾನೆ. ಹೋಗಿ ಕೆಲಸ ಮಾಡಿದ್ರೆ ಏನ್ರ ನೀನ್ ಸೊಂಟ ಬಿದ್ದೋಗದ, ನಿನ್ ಕೈಕಾಲು ಬಿದ್ದೋಗದ ನಿಂದು? ಕೊಂತ್ರಿ, ಏನ್ ಬಿದ್ದೋಗದ್ ನಿನಗೆ? ಏನು ಬಿದ್ದೋಯ್ತಿರ್ಲಿಲ್ಲ ತಾನೆ? ಮತ್ತೆ ಮುಚ್ಕೊಂಡು ಕೆಲಸ ಮಾಡ್ಬಿಟ್ಟು ಆ ಬೇವರ್ಸಿ ಜೊತೆ ಸೇರ್ಕೊಂಡು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಜೈಲಾಗ ಬಿದ್ದಿದ್ಯಲ್ಲ. ಎಲ್ಲ ಬಂದಿರೋದು ನೀನ್ ಕಳ್ತನ ಮಾಡ್ಕೊಂಡು ತಿನ್ನಕ್ಕೆ, ಮೈಬಾಕ್ಸ್ ದುಡಿಯಕ್ಕಾಗಕ್ಕಿಲ್ವೇನ್ಲ? ನಮ್ಮ ವಂಶದ ಮಾನ ಮರುವುದಿಲ್ಲ, ಕಳೆದ್ಬಿಟ್ಟಲ್ವೇನ್ಲ ಬೇವರ್ಸಿ? ಅಜಯ್, ನೀನ್ ನಮ್ಮನ್ ಬುಡಿಸ್ಕೊಂಡು ಹೋಗಿ ಬಂದ, ಇಲ್ಲಾಂದ್ರೆ ಬೈದಿಟ್ಟಕ್ ಬಂದ. ಈಗಲೇ ಪೊಲೀಸರ್ ತಾಗ ಬೈಸ್ಕೊಂಡು ಪೊಲೀಸರ್ ತಾಗ ಅದೇ ತಿಂದು ಸಾಕ ಹೋಗ್ಬಿಟ್ಟೆ ಜಲ್ಮುಕ್ ನಮ್ಗಂತೂ. ನೀನ್ ನೋಡ್ರಿ ಇಲ್ಲಿ ಕ್ಲಾಸ್ ತಾಗತ್ತಾ ಇದೀಗಲ್ಲ ನೀನಂತೂ, ಇದೆಲ್ಲ ಬೇಕಿತ್ತ ನನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಏನೋ ಸಮಾಧಾನ ಮಾಡಕ್ ಬಂದೈತಿ ನಮ್ಮ ಅಜ್ಜಿ. ನಮ್ಮನ್ ಬುಡಿಸ್ಕೊಂಡು ಹೋಗಕ್ಕೆ ಏನೋ ಪ್ಲಾನ್ ಮಾಡ್ಕೊಂಡು ಬಂದೈತಿ ಅಂತ ಹೇಳಿದ್ರೆ ಇಲ್ಲಿ ನಮ್ಮನ್ ಬಂದು ಉಗ್ಯಾಕ್ ಬಂದಿದ್ಯಾ? ಇಲ್ಲ ಕಣಪ್ಪ, ನೀನ್ ಮಾಡಿದ ಗನಂದಾರಿ ಕೆಲ್ಸಕ್ಕೆ ತಂದ್ಬಿಟ್ಟು ಆರ್ತಿ ಎತ್ತಾರೆ. ಅಲ್ಲಿ ಕಳ್ ಕಿತ್ಕೊಂಬಂದಂಗಾಯ್ತು ನನಗಂತೂ. ಅಯ್ಯೋ ನನ್ನ ಮಗಳು ನನ್ನ ಮೊಮ್ಮಗ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಿಮ್ಮ ಮಕ್ಕಳು ನೋಡ್ತಾ ಇದ್ರೆ ಕೆರೆ ತಕೊಂಡ್ ಹಂಗೆ ನೀ ಮಕ್ಕ ಕೆರೆಯನ್ ಅನ್ನಿಸ್ತೈತೆ. ಅಯ್ಯ ನಿನ್ ಮಕ್ಕ ಬೆಂಕಿ ಯಾಕ? ಲೇ ಸುಮಿ, ಏನ್ಲೇ ಬಂದ್ರೆ ನಿಂಗೆ ದೊಡ್ಡಪ್ಪತು ಏನೇ? ಅಯ್ಯೋ ಬೊಡ್ಡಿ, ಏನ್ ಮಾಡ್ಬೇಕು ನಿಂಗೆ ನಾಕಾಣೆ? ನಾನೇನ್ ಕಳ್ತನ ಮಾಡಿಲ್ಲ ಕಣಮ್ಮ, ಈ ನನ್ನ ಮಗನ್ ಕಾಪಾಡಕ್ಕೆ ಅಂತ ಹೇಳ್ಬಿಟ್ಟು ಹೋದ್ನಲ್ಲ, ಅದಕ್ಕೆ ಪೊಲೀಸ್ನವ್ರು ಹಿಡ್ಕೊಂಡು ಜಾಮ್ ತೆಗ್ದಿದ್ ನನ್ಗೆ. ನಾನು ಹೇಳ್ದೆ, ನಾನು ಇವನ್ಗೆ ಬಚ್ಚಿಕ ಹೋಗ್ ಬಚ್ಚಿಕ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನು ಹಿಡಿದು ಜೈಲ್ಗೆ ಹಾಕವ್ರು ಅಷ್ಟೇನೇನಿಯ. ಆ ಪೊಲೀಸರ್ ನೀನು ಬೈದಂತೆ ಜೋರಾಗೆ, ಅದಕ್ಕೆ ಅವ್ನು ಹಿಡ್ಕೊಂಡು ಸರಿಯಾಗಿ ವಾಣಿಸಿದ್ಲಂತೆ. ಇದೆಲ್ಲ ಬೇಕಿತ್ತೆ ನಿನಗೆ? ಸುಮ್ಮನಿರಕ್ಕಾಗ್ದ ಇರುವೆ ಬಿಟ್ಕೊಂಡ್ರಂತೆ. ನಿನ್ನಂತವ್ರನ್ನೇ ನೀನು ನೋಡ್ಬಿಟ್ಟು ಹೇಳೋರು ಏನಿಸ್ತದೆ, ಇರುವೆ ಬಿಟ್ಕೊಂಡೆ ನೀನು. ಅಯ್ಯೋ ಲೌಡಿ, ನನಗೆ ಹೋಗತ್ತಾಗೆ. ಯಾರು ಬಿಡಿಸ್ದವ್ರೆ ನಿಮ್ಮನ್ನ? ಯಾರು ಬಿಡಿಸ್ದವ್ರಿನ? 45 ಲಕ್ಷ ಕಟ್ಕೊಡ್ಬೇಕಂತೆ. ಯಾರು ಕೊಟ್ಟರು 40 ಲಕ್ಷ? ಹೇಳು. ಅಜ್ಜಿ, ನಾನು 5 ಲಕ್ಷ ಕೊಟ್ರು ಈಚೆ ಕಡೆಗೆ ಬರ್ತೀನಿ ಕಣಜ್ಜಿ. ನನಗೆ ಇವರು 5 ಲಕ್ಷ ನೀನು ಕೊಟ್ಟಿರೋದು. 5 ಲಕ್ಷ ತಾನೆ? ಏನ್ ನಿಮ್ಮ ಅಪ್ಪ ಮಾಡಿಗೆ ಅವನಿಲ್ಲ ಎಲ್ಲಾದ್ರೂ ತಂದು ಕೊಡಕ್ಕೆ? ಅಮ್ಮೋ, ಏನೋ ತೆಪ್ಪ ಹೋಗ್ಬಿಟ್ಟೈತೆ. ಯಾರು ನಮ್ಮ ಕಡೆ ಗಮನನೂ ಕೊಡ್ತಿಲ್ಲ, ನಮ್ಮ ಕಡೆ ತಲೆ ಹಾಕೋ ಮನೆ ಕಟ್ಟ ಇಲ್ಲ. ಹೆಂಗನ ಮಾಡ್ಬಿಟ್ಟು ನನ್ನ ಮಗನು ಹೆಂಗನ ಮಾಡ್ಬಿಟ್ಟು ಬುಡಿಸ್ಕೊಂಡು ಹೋಗ್ಬಿಡಮ್ಮ. ನಿಂಗೆ ಪುಣ್ಯ ಬರ್ತದೆ ನಿನಗೆ. ಪ್ಲೀಸ್ ಬುಡಿಸ್ಕೊಂಡು ಹೋಗಮ್ಮ, ಹೆಂಗನ ಮಾಡಿ ಬುಡಿಸ್ಕೊಂಡು ಹೋಗಮ್ಮ. ದೇವ್ರಣೆ ಸಾಕ ಹೋಗ್ಬಿಟ್ಟೈತೆ ಕಣಮ್ಮ. ನಾನು ನನ್ನ ಮಗನು ಬುಡಿಸ್ಕೊಂಡು ಹೋಗಮ್ಮ ಸಾಕು. ಪೊಲೀಸರು ನೆಟ್ಗೆ ಊಟ ಕೊಡಕ್ಕಿಲ್ಲ ಕಣಮ್ಮ, ಸರಿಯಾಗಿ ವಾಣಿಸ್ತಾರೆ ಕಣಮ್ಮ, ಬಿಡಕ್ಕಿಲ್ಲ ಕಣಮ್ಮ. ದೊಡ್ಡ ಬಿಸಾಕ್ತಾರೆ ಕಣಮ್ಮ. ನನ್ನ ಮಗನು ಎಲ್ರೂ. ಅಮ್ಮ, 5 ಲಕ್ಷ ಕೊಟ್ಬಿಟ್ಟು ಬುಡಿಸ್ಕೊಂಡು ಹೋಗಮ್ಮ ಪ್ಲೀಸ್ ಕಣಮ್ಮ. 5 ಲಕ್ಷ ಕೊಟ್ಬಿಟ್ಟು ಬುಡಿಸ್ಕೊಂಡು ಹೋಗ್ಬಿಡಮ್ಮ ಪ್ಲೀಸ್ ಕಣಮ್ಮ. ಅಮ್ಮೋ, ಹ್ಞೂ ಕಣವ, ನೀವು ನಂಗೆ ಇಬ್ರು ಸಿಕ್ಕಿದ್ರಲ್ಲ ಕಾಳ್ಬಡ್ಡಿಗ್ಲ. ನೀವೇನೇ ನನ್ನ ಕಿಡ್ನಿ ಮಾರಕ್ಕೆ ರೆಡಿ ಆಗಿದ್ರಲ್ಲ, ಆದ್ರೂ ನಿಮ್ಮನ್ನು ನೋಡ್ಕೊಂಡು ಹೋಗಿ ಬಂದೀವಿ. ಏನು ಮಡಗಿದ್ರ? 5 ಲಕ್ಷ ಮಡಗಿದ್ರೆ ಎಲ್ಲಾದ್ರೂ 5 ಲಕ್ಷ? ಕಾಳ್ಬಡ್ಡಿಗ್ಲ ನೀವು ಮಾಡ್ಕೊಂಡು ಆ ಬೇವರ್ಸಿ ನೋಡ್ಬೇಕು. ಹೆಂಗೋ ಮುದ್ದಾದಿ ಅಂಡ್ರು ಎಲ್ಲನೂ ಇತ್ತು. ಇದೆಲ್ಲ ಬೇಕಿತ್ತೇನು? ಬೇಕಿತ್ತೆ? ಅಯ್ಯೋ ಬೊಡ್ಡಿ, ಸಾಯ್ರಿ ಎಲ್ಲ ಸಾಯ್ರಿ ಬೊಡ್ಡಿಗ್ಲ. ಇಲ್ಲೇನೇನಿಯ ಲೇ ಸುಮಿ, ಅಯ್ಯೋ ಎಂಥ ಕೆಲಸ ಮಾಡ್ಕೊಬಿಟ್ಟೆ. ಅವ್ನ ಮಗಂಗೆ ಬುದ್ಧಿ ಹೇಳ್ಕೊಂಡು ನೀನು ಒಳ್ಳೆ ಇದಕ್ಕೆ ಬರೋದು ಬಿಟ್ಬಿಟ್ಟು ಹಾಳು ಮಾಡ್ಕೊಬಿಟ್ಟೆ ಬಿಡು ನೀನಂತೂ. ಅಜ್ಜಿ, ಎಂತೆಂಥದ್ದೋ ಮಾಡಿದ್ದೀನಿ, ತಗ್ಲಕತ್ತಾ ಇರಲಿಲ್ಲ. ಯಾವಾಗ ಕಂಬ್ಳಿಯಿಂದ ಬಿದ್ದನವ ಬೀದಿಗೆ ಬಂದ್ಬಿಟ್ಟೆ. ಅಲ್ಲ ಕಣಜ್ಜಿ, ನಿಂಗೆ ಕಾಸಿನ ಸರ್ವ ನಾನು ಯಾವಾಗ ಕದ್ದಿದ್ದೆ ಹೇಳು? ಹಳೆ ಸುದ್ದಿ ಮಾತಾಡಬೇಡ, ನನಗೆ ಮುಯ್ಯುರ್ದೋಗ್ಬಿಡ್ತದೆ. ಹಳೆ ಸುದ್ದಿ ಎತ್ತದ್ಬಿಟ್ರೆ. ಅಜ್ಜಿ 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 ಪ್ಲೀಸ್ ಅಜ್ಜಿ, ಹೆಂಗನ ಮಾಡ್ಬಿಟ್ಟು ಪ್ಲೀಸ್ ಅಜ್ಜಿ, ನಮ್ಮನ್ನು ಬುಡಿಸ್ಕೊಂಡು ಹೋಗಜ್ಜಿ. ಪ್ಲೀಸ್ ಅಜ್ಜಿ ಬುಡಿಸ್ಕೊಂಡು ಹೋಗಜ್ಜಿ. ಆಯ್ತಿಲ್ಲ ಕಣಜ್ಜಿ, ಊಟನೇ ಕೊಡೋಕ್ಕಿಲ್ಲ ಕಣಜ್ಜಿ ಸರಿಯಾಗಿ. ಕಣ್ಣೆಲ್ಲ ಮಂಜಾಯ್ತವ ಕಣಜ್ಜಿ, ಸುಸ್ತಾಯ್ತದ ಕಣಜ್ಜಿ. ಪ್ಲೀಸ್ ಅಜ್ಜಿ ಬುಡಿಸ್ಕೊಂಡು ಹೋಗಜ್ಜಿ. ಹೆಂಗನ ಮಾಡಿ ಏನೆಲ್ಲ ಇದ್ರೆ ಮಾರ್ಗಿರ್ ಬುಡಿಸ್ಕೊಂಡು ಹೋಗಜ್ಜಿ ನಮ್ಮನ್ನ. ನಿಮ್ಮ ಅಪ್ಪ ಸಂಪಾದನೆ ಮಾಡಿಕ್ಕಿರೋದು ಐತಲ್ಲ, ಮಾರ್ಬಿಟ್ಟು ಬಿಡಿಸ್ಕೊಡೈತೀನಿ. ಇನ್ನು ಏನ್ರಲ್ಲ ಉಳಿಸಿದಿರ ಮಾರಕ್? ಮನೆಯಾಗೆ ಬೇವರ್ಸಿಗ್ಲ ಇಬ್ರು ಸೇರ್ಕೊಂಡು ಎಲ್ಲ ಮಾರಾಕ್ಬಿಟ್ಟಿದ್ರಲ್ಲ. ಆ ಮನೆ ಮಾರಾಕಿದ್ದೀರಾ, ಒಡವೆ ಮಾರಾಕಿದ್ದೀರಾ, ಜಮೀನ್ ಮಾರಾಕಿದ್ದೀರಾ, ಎಲ್ಲ ಮಾರ್ಕೊಂಡು ತಿನ್ಬಿಟ್ಟು ಇವಾಗ ಏನಾರ ಮಾರ್ಬಿಟ್ಟು ಬಿಡಿಸ್ಕೊಂಡು ಹೋಗು ಅಂತ ಹೇಳ್ತಿಯಲ್ಲ. ಏನು ಉಳಿಸಿದಿರ ಮಾರಕ್ಕೆ? ಕಿಡ್ನಿ ನನ್ನ ಮಾತ್ರ ಕಿಡ್ನಿ ಉಳ್ದವೆ, ಅವನು ಮಾರಕ್ಕೆ ನೋಡ್ಬಿಟ್ಟಿದ್ದೀರಲ್ಲ ನೀವು. ನೀನು ಹೆಂಗೆ ನಾನು ಬಿಡಿಸ್ಕೊಂಡು ಹೋಗ್ಲಿ ಹೇಳು? ಏನೋ 10 ರೂಪಾಯಿ ಉಳಿದಿದ್ರೆ ಏನೋ ಬಿಡಿಸ್ಕೊಂಡು ಹೋಗ್ಬೋದಿತ್ತು. 10 ರೂಪಾಯಿ ಉಳಿದಿಲ್ಲ, ಏನೂ ಇಲ್ಲ. ಹೆಂಗಲ್ ನೀನು ಬಿಡಿಸ್ಕೊಂಡು ಹೋಗೋದು ಹೆಂಗೆ? ನೋಡೆ ಸುಮಿ, ಕಣ್ಣು ಹೆಂಗೆ ಆಗೈತೆ ಊದ್ಕೊಂಡ್ರೆ ನೋಡೆ. ಮಕ್ಕ ನೋಡಿ ಹೆಂಗೆ
ಡುಮ್ಗೆ ಹೆಂಗಾಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಯವ್ವ ಏನು ಮಾಡಿರೋ ನೀವು ಜೈಲಾಗ ನಾಕಾಣೆ. ನೋಡು ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ, ಅದ್ರ ಮೇಲೆ ನಿಮ್ಮ ಮನೆ ಬರಹ ನಿಮ್ಮ ಇಷ್ಟ. ಅಜ್ಜಿ ಬರೋದ್ ಬಂದೆ, ನಾಲ್ಗೆಲ್ಲ ಕೆಟ್ಟೋಗಿತ್ತು, ಒಂಚೂರು ಚಕ್ಲಿ ನಿಪ್ಪಟ್ಟು ಏನಾರ ಮಾಡಿಸ್ಕೊಂಡ್ಬಿಟ್ಟು ಬರೋದಲ್ವೇನಜ್ಜಿ? ಬರೀ ಕೈಯಾಗ ಏನಿಯ ಬಂದ್ಬಿಟ್ಟಿದೀಗ. ಅಯ್ಯೋ ಬೇವರ್ಸಿ ನನ್ನ ಮಗನೇ ಜೈಲಾಗ ಕುಂತವನೇ ನಿಪ್ಪಟ್ಟು ಚಕ್ಲಿ ಬೇಕಂತೆ. ಇದೇನಿಲ್ಲಿ ಪಾರ್ಟಿ ಮಾಡ್ತಿದ್ದೀರಾ ನೀವು ಕುಂತ್ಕೊಂಡಿಲಿ? ಇಂಥ ಬೇಕುಪ್ಪುಗಳ ಜೊತೆ ಸೇರ್ಕೊಂಡ್ರೆ ಏನು ಒಳ್ಳೆ ಬುದ್ಧಿ ಬಂದ್ರೆ ಎಲ್ಲ ಬರ್ತದೆ ಹೇಳಿ ನಿನಗೆ ತಾನೇನಿಯ ಲೌಡಿ ಹೆಂಗನ ಮಾಡ್ಕೊಂಡು ಸಾಯಿರಿ. ನೋಡು ಸುಮಿ, ಕೈಲಾದ ಪ್ರಯತ್ನ ಮಾಡ್ತೀನಿ, ಇಲ್ಲ ನನ್ನ ಕೈಲಿ ಆಗಲಿಲ್ಲ ಅಂದರೆ ಹಿಂಗೆ ಬಿದ್ದಿರಿ, ಬಂದು ನೋಡ್ಕೊಂಡು ಹೋಯ್ತೀನಿ, ನನಗೂ ಸಮಾಧಾನ ಆಯ್ತದೆ. ಅಷ್ಟು ಬಿಟ್ರೆ ನಾನು ಇನ್ನೇನು ತಾನೇ ಮಾಡಲಿ ಹೇಳು? ನನ್ನ ಕೈಲಿ ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ನಾನಿನ್ನೇನು ಊರೋಗೋ ಕಾಡುವ ಅಂತ ಐತೆ, ಯಾವಾಗ ಸಾಯ್ತೀನೋ ಏನೋ ಗೊತ್ತಿಲ್ಲ. ಅಜ್ಜಿ ನಮ್ಮನ್ ಬಿಡಿಸ್ಬಿಟ್ಟೆ ಸಾಯುವಂತೆ ಅಲ್ಲಿ ಗಂಟೆ ಸಾಯ್ಬೇಡ ಕಣಜ್ಜಿ. ಲೋಪರ್ ನನ್ನ ಮಗನೇ, 10 ನಿಮಿಷ ನಂಗೆ ಟೈಮ್ ಕೊಟ್ಟರೆ ಮಾತಾಡೋಕ್ಕೆ, ಮುಗ್ದೈತೆ 10 ನಿಮಿಷ, ನಾನು ಹೋಯ್ತೀನಿ. ತಿರ್ಗಿ ಆಮೇಲೆ ಬಂದ್ಬಿಟ್ಟು ನೋಡ್ಕೊಂತೀನಿ ಏನೋ ಒಂದು. ಅಯ್ಯಪ್ಪ ಕೇಸ್ ವಾಪಸ್ ತಗೋದಾನಂತೆ, 40 ಲಕ್ಷ ಹೊಂಸಿದ್ರೆ ಎಲ್ಲ ಸೇರ್ಬಿಟ್ಟು 40 ಲಕ್ಷ ಹೊಂಸಕ್ಕೆ ಪ್ಲಾನ್ ಮಾಡಿ ಏನೋ ಒಂದು. ಆಮೇಕಿಂದ ಬಂದು ನಿಮ್ಮನ್ನ ಹೆಂಗ್ ಬಿಡ್ಸೋದು ಅಂತ ಯೋಚನೆ ಮಾಡ್ತೀನಿ. 40 ಲಕ್ಷ ಅಜ್ಜಿ, 40 ಲಕ್ಷ ಹೆಂಗಾರ ಮಾಡ್ಬಿಟ್ಟು ನೀನು ಏನಾದ್ರು ಕೊಟ್ಬಿಟ್ರೆ ನಾವು ಜೈಲಿಂದ ಬಂದು 10 ದಿನಕ್ಕೆ ನೀನು 40 ಲಕ್ಷನೂ ಕೊಟ್ಬಿಡ್ತೀವಿ ಕಣಜ್ಜಿ. 40 ಲಕ್ಷ ಏನೋ ಕಳ್ಳೆ ಬೀಜ ಹೇಳ್ದಂಗೆ ಹೇಳ್ತಾನೆ, ಮುಚ್ಕೊಂಡು ಹೋಗ್ರಲ್ಲ. ಹೆಂಗೋ ನೀವೇ ಹೊಂದಿಸ್ಕೊಳ್ಳಿ, ಬೇಕಾದ್ರೆ ಬಂದು ಬಿಡಿಸ್ಕೊಂಡು ಹೋಯ್ತೀನಿ. ಈಗ ನಂಗೆ ಟೈಮ್ ಇಲ್ಲ, ನಾನು ಆಡಬೇಕು, ಟೈಮ್ ಆಯಿತು. ಸುಮಿ ನೋಡ್ತೀನಿ. ಇಲ್ಲ ಮೊಮ್ಮಗನೇ, ಇನ್ನು ಮುಂದೆ ಬುದ್ಧಿ ಕಲ್ತ್ಕ, ನಿಂತ ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ಹಾಳಾಗೋಗ್ಬೇಡ. ನಾನು ಏನಾರ ಕೇಳ್ಕೊಂಬಿಟ್ಟು ಬರ್ತೀನಿ, ಪೊಲೀಸರನ್ನ ಕೇಳ್ಬಿಟ್ಟು ಹೋಯ್ತೀನಿ, ನೋಡೋಣ ಏನಾಯ್ತದು. ದೂರ ಇದ್ರೆ ಅಯ್ಯೋ ಪಾಪ ಅನಿಸ್ತದೆ, ಇವ್ರ ಮಕ್ಕಳು ನೋಡಿದ್ರೆ ಮೆಟ್ ತಗೊಂಡು ಹೊಡಿಬೇಕು ಅನಿಸ್ತದೆ ನನಗಂತೂ. ಏನು ಮಾಡ್ತೀಯಾ? ಇವತ್ತಿರೋ ತಪ್ಪಿಗೆ ಅನುಭವಿಸ್ಬೇಕು. ನಿಮ್ಮ ಅಜ್ಜಿ ಏನಾರ ಪ್ಲಾನ್ ಮಾಡ್ಬಿಟ್ಟು ನಮ್ಮನ್ನು ಬಿಡಿಸ್ಕೊಂಡು ಹೋಯ್ತದೆ ಅಂತೀಯಾ? ನಮ್ಮ ಅಜ್ಜಿದಾಗ ಅಷ್ಟೊಂದು ಕಾಸು ಎಲ್ಲಿಂದ ಬರಬೇಕು? ನಿಮ್ಮ ಅತ್ತಿಗಳವರಲ್ಲ, ಅವರೆಲ್ಲ ಕೋಟ್ಯಾಧೀಶ್ವರಲ್ವಾ, ಅವ್ರೇನಾರ ಕೊಟ್ಬಿಡ್ತಾರ ಅಂತ ಹೇಳ್ಬಿಟ್ಟು ಈಗ ಹೆಂಗೋ ಶಾರದಿ ಅವ್ರ ತಾಗೆಲ್ಲ ಕಾಸು ಇರ್ತದಲ್ಲ, ಏನೋ ಇಸ್ಕೊಂಬಿಟ್ಟು ಬಂದು ನಿಮ್ಮನ್ನು ಬಿಡಿಸ್ಕೊಂಡು ಹೋದ್ರು ಹೋಗ್ಬೋದಿನಲ್ವಾ? ಮಗ ನಿಮ್ಮ ಅಜ್ಜಿ ಗೊತ್ತು ನಮ್ಮನ್ನಂತೂ ಬಿಡ್ಸಕ್ಕಿಲ್ಲ, ನಿಮ್ಮಿಬ್ಬರನ್ನೇ ಬಿಡಿಸೋದು ಅಂತ. ನಿಮ್ಮಿಬ್ಬರನ್ನ ಏನೋ ಬಿಡಿಸ್ಬಿಟ್ರೆ ನಮ್ಮನ್ನು ಹೆಂಗನ ಮಾಡ್ಬಿಟ್ಟು ಕಾಸು ಕೊಟ್ಬಿಟ್ಟು ಬಿಡಿಸ್ಕೊಂಡು ಹೋಯ್ತೀಯಾ? ನಾನು ಎಲ್ಲಿಂದನೆಲ್ಲ ಬಿಡಿಸ್ಕೊಂಡು ಹೋಗ್ಲಿ ಕಾಸು ಕೊಟ್ಬಿಡ್ತಾನೆ. ನೋಡೋಣ ಹೇಳು, ನಮ್ಮನ್ನೇ ನಮ್ಮ ಅಜ್ಜಿ ಬಿಡಿಸೋ ಡೌಟ್ ಐತೆ. ಅಕಸ್ಮಾತ್ ಬಿಡಿಸಿದ್ರೆ ಗ್ಯಾರಂಟಿ ಬಿಡಿಸ್ಕೊಂಡು ಹೋಯ್ತೀನಿ ನಾನು. ನೋಡ ನೀವು ನಮ್ಮಮ್ಮ ಏನು ಮಾಡ್ತದು, ನಮ್ಮಮ್ಮ ಬಿಡಿಸ್ಕೊಂಡು ಹೋಗ್ಲಿ, ಆಮೇಕಿಂತ ಏನೋ ಒಂದು ಶತಾಗತ ಪ್ರಯತ್ನ ಮಾಡೋಣ. ನಮ್ಮ ಅಮ್ಮ ನಮ್ಮ ಮೇಲೆ ಅಷ್ಟೊಂದೇನು ಪೂರ್ತಿ ಮಾಡಿಕೊಂಡಿಲ್ಲ. ನಾವು ಕಿಡ್ನಿ ಮಾರ್ಸಕ್ಕೆ ಹೋಗಿದ್ವಲ್ಲ, ಅವತ್ತಿಂದ ನಮ್ಮ ಎಲ್ಲ ದ್ವೇಷನೇ ನಮ್ಮ ಅಮ್ಮಂಗೆ. ನೋಡೋಣ ಏನಾಯ್ತದೆ ಅಂತ ಹೇಳ್ಬಿಟ್ಟು.